ನಮಸ್ತೆ ವೀಕ್ಷಕರೇ, ಫುಡ್ ಗುಡ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತೊಂದು ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಪಾತ್ರೆಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಇದು ಚಿಕನ್ ಫ್ರೈ. ಒಂದ್ಸರಿ ಟ್ರೈ ಮಾಡಿ, ಬೇಗ ಕೂಡ ಆಗುತ್ತೆ. ಮಸಾಲೆಗಳನ್ನು ಅಂತ ಜಾಸ್ತಿ ಬೇಕಾಗಲ್ಲ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಪಾತ್ರೆಗೆ ಹಿಡ್ಕೊಳ್ಳುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಈಗ ಒಂದೆರಡು ಕಡ್ಡಿ ಪುದೀನ ಸೇರಿಸ್ಕೊಳ್ಳೋಣ. ಪುದೀನ ಜಾಸ್ತಿ ಸೇರ್ಸಂಗಿಲ್ಲ, ಒಂದೆರಡು ಕಡ್ಡಿ ಆದ್ರೆ ಸಾಕು. ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಏನು ಬೇಡ. ಈಗ ಪುದೀನ ಸೇರ್ಸಾಗಿದೆ. 2 ಟೊಮೊಟೊ ತಗೊಂಡಿದ್ದೀನಿ, ಚಿಕ್ಕ ಸೈಜಲ್ಲಿ. 2 ಟೊಮೊಟೊ ಸಾಕು. ಚಿಕನ್ಗೆಲ್ಲ ಜಾಸ್ತಿ ಟೊಮೊಟೊ ಹಾಕ್ಬಾರ್ದು, 2 ಸಾಕು. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಟೊಮೊಟೊ ಫ್ರೈ ಆಗಿದೆ. ಈಗ ಚಿಕನ್ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅರಿಶಿನ ಹಾಕಿ 2 ಸರಿ ಚೆನ್ನಾಗಿ ತೊಳೆದಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಚಿಕನ್ ಮಸಾಲೆ ಸೇರಿಸ್ತಾ ಇದ್ದೀನಿ. ಅದರಿಂದ ಚಿಕನ್ ಮಸಾಲೆಯಲ್ಲೇ ಉಪ್ಪಿರುತ್ತೆ. ಅದರಿಂದ ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಹುರಿಯೋಕ್ಕೋಸ್ಕರ ಹಾಕೋತಾ ಇದ್ದೀನಿ ಅಷ್ಟೇ. ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಅವಾಗ ತಿರುಗಿಸ್ಕೊಂಡು. ಈಗ ನೋಡಿ, ಇದು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನ್ ಮಸಾಲೆ ಸೇರಿಸ್ಕೋಬೇಕು. ಚಿಕನ್ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ತಿರ್ಗಾ ಒಂದ್ಸರಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಚಿಕನ್ ಬೇಯೋದಕ್ಕೆ ನಾವೀಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಅಂದ್ರೆ 1 ಲೋಟ ಸಾಕಾಗುತ್ತೆ. ಅದರಲ್ಲೇ ಚಿಕನ್ ನೀರು ಬಿಡುತ್ತೆ. ಆದ್ರಿಂದ 1 ಲೋಟ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎಷ್ಟು ಬೇಯಿಸ್ಕೋಬೇಕಂದ್ರೆ 1/4 ಭಾಗ ಬೇಯಿಸ್ಕೊಳ್ಳೋಣ. ಆಯ್ತಾ? ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಹಾಕಂಗಿಲ್ಲ, ಚಿಕನ್ ಮಸಾಲೆಲ್ಲೇ ಇರುತ್ತೆ. ಮತ್ತು ಫ್ರೈ ಮಾಡೋವಾಗ ಸ್ವಲ್ಪ ಉರಿವಾಗ ಸ್ವಲ್ಪ ಹಾಕಿದ್ದೀವಿ. ಅದರಿಂದ ಈಗೇನು ಉಪ್ಪು ಸೇರಿಸೋ ಅವಶ್ಯಕತೆ ಇಲ್ಲ. ನೀರು ಹಾಕಿದ್ದೀವಿ, ಬಿಡೋಣ ಹಾಗೆ. ಇದು ನೋಡಿ, ಇದೊಂದು 75% ಕುಕ್ ಆಗಿದೆ. ಹೀಗೆ ಇದಕ್ಕೆ ನಾವು ಗರಂ ಮಸಾಲ 1-2 ಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ. ಅದ್ರ ಜೊತೆಗೆ ತುಂಬಾ ಮುಖ್ಯವಾಗಿರೋದು ಸೋಯಾ ಸಾಸ್. ಸೋಯಾ ಸಾಸ್ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. 1-2 ಸ್ಪೂನ್ 3 ಸ್ಪೂನ್ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಆದ್ರೂ ಏನು ಆಗಲ್ಲ, ರುಚಿ ಚೆನ್ನಾಗಿ ಬರುತ್ತೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಈಗ ಇದನ್ನ ಒಂದೊಳ್ಳೆ ಮಿಕ್ಸ್ ಕೊಟ್ಟು 75% ಬೆಂದಿದೆ ಅಲ್ವಾ, ಈಗ ಇದು ಫುಲ್ ಬೇಯಕ್ ಬಿಡೋಣ. ಅಷ್ಟೇ ಇದ್ರ ಪ್ರೊಸೀಜರು. ಇನ್ನೇನು ಬೆಂದ್ರೆ ಇದು ಮುಗಿಯುತ್ತೆ. ಈಗ ನೋಡಿ, ಒಂದೊಳ್ಳೆ ಚಿಕನ್ ಫ್ರೈ ರೆಡಿ ಆಗಿದೆ. ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನೆಲ್ಗೆ ಧನ್ಯವಾದಗಳು.